ತಮಿಳುನಾಡಿನ ರಾಮೇಶ್ವರಂಗೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿದ್ದಾರೆ. ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಮೋದಿಯವರು ರಾಮೇಶ್ವರಂ ಸಂಪರ್ಕಿಸುವ ನೂತನ ಪಂಬನ್ ಸೇತುವೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಪಂಬನ್ ರಾಮೇಶ್ವರಂ ನಡುವೆ ಸಂಪರ್ಕಿಸುವ ವರ್ಟಿಕಲ್ ಲಿಫ್ಟ್ ಸೇತುವೆ ರಾಮೇಶ್ವರಂ ದೇವಸ್ಥಾನಕ್ಕೆ ಮೋದಿಯವರು ಭೇಟಿಯನ್ನು ನೀಡಿರುವುದು. ರಾಮೇಶ್ವರಂ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ರಾಮೇಶ್ವರಂ ಸಂಪರ್ಕಿಸುವ ನೂತನ ಪಂಬನ್ ಸೇತುವೆಯ ವಿಶೇಷತೆಗಳನ್ನು ನೋಡೋದಾದರೆ ಅತ್ಯಾಧುನಿಕ ಇಂಜಿನಿಯರಿಂಗ್ ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿದೆ. ಪಂಬನ್ ಸೇತುವೆ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲು ಸೇತುವೆಯಾಗಿರುವಂತಹ ಪಂಬನ್ ಬ್ರಿಡ್ಜ್ ಸಮುದ್ರ ಮಾರ್ಗದಲ್ಲಿ ಹಡಗುಗಳ ಸಂಚಾರದ ವೇಳೆ ಮೇಲಕ್ಕೆ ಎತ್ತಲ್ಪಡುವಂತಹ ಸೇತುವೆ. ಇದು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಅದು ಮೇಲಕ್ಕೆ ಎತ್ತಲ್ಪಡುತ್ತೆ ಅಂತ ಹೇಳಿ. ಸೇತುವೆಯು 5 ನಿಮಿಷದಲ್ಲಿ ಗರಿಷ್ಠ 22 ಮೀಟರ್ವರೆಗೆ ಮೇಲಕ್ಕೆ ಲಿಫ್ಟ್ ಆಗುತ್ತೆ. ಲಿಫ್ಟ್ ಆದ ಬಳಿಕ ಮತ್ತೆ ಅದರ ಮೂಲ ಸ್ಥಾನ ಏನಿದೆಯೋ ಸ್ವಸ್ಥಾನಕ್ಕೆ ಮರಳುತ್ತೆ. ಪಂಬನ್ ಲಿಫ್ಟ್ ಸೇತುವೆ ಎಲೆಕ್ಟ್ರೋ ಮೆಕ್ಯಾನಿಕಲ್ ವ್ಯವಸ್ಥೆಯ ಮೂಲಕ ಸೇತುವೆ ಕಾರ್ಯನಿರ್ವಹಣೆಯನ್ನು ಮಾಡುತ್ತೆ. ಒಟ್ಟು 550 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆಯನ್ನ RVNL ನಿರ್ಮಾಣ ಮಾಡಿದೆ. RVNL ರೈಲ್ ವಿಕಾಸ ನಿಗಮ ನಿಯಮಿತ ಸಂಸ್ಥೆಯಿಂದ ನಿರ್ಮಾಣವಾಗಿರುವಂತಹ ಸೇತುವೆ ಇದು. ಸೇತುವೆಯ ಮೇಲೆ ಗಂಟೆಗೆ 75 ಕಿಲೋಮೀಟರ್ ವೇಗದಲ್ಲಿ ಟ್ರೈನ್ ಸಂಚಾರ ಮಾಡುತ್ತೆ. ಈ ಸೇತುವೆಯ ಮೂಲಕ 5 ನಿಮಿಷದಲ್ಲೇ ರಾಮೇಶ್ವರಮನ್ನು ತಲುಪಬಹುದಾಗಿದೆ. 2.5 ಕಿಲೋಮೀಟರ್ ಉದ್ದದ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲು ಸೇತುವೆ ಇದಾಗಿದೆ. ಹಡಗು ಸಂಚಾರದ ವೇಳೆ ಮೇಲಕ್ಕೆತ್ತಲ್ಪಟ್ಟು ಮತ್ತೆ ಸ್ವಸ್ಥಾನಕ್ಕೆ ಮರಳುವಂತಹ ವ್ಯವಸ್ಥೆ ಇದರ ಪ್ರಮುಖ ವಿಶೇಷತೆ. ಇನ್ನು ತಮಿಳುನಾಡಿನ ರಾಮೇಶ್ವರಂಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಟ್ಟಂತಹ ಕ್ಷಣ. ಇವತ್ತು ಶ್ರೀರಾಮನವಮಿ, ಹಾಗಾಗಿ ವಿಶೇಷ ಪೂಜೆ ಪುನಸ್ಕಾರವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಶ್ರೀರಾಮನಿಗೆ ರಾಮೇಶ್ವರಂ ದೇಗುಲದಲ್ಲಿ ಸಲ್ಲಿಕೆ ಮಾಡಿದಂತಹ ಕ್ಷಣ.